ನಿಮ್ಮ ಜೀವನದಲ್ಲಿನ ಪ್ರತಿಯೊಂದು ಹಂತಗಳ ವಿಚಾರಗಳನ್ನು ಈ ಜ್ಯೋತಿಷ್ಯವನ್ನು ಕಲಿಯುವುದರ ಮೂಲಕ ಅತ್ಯಂತ ಸುಲಭವಾಗಿ ತಿಳಿಯಬಹುದಾಗಿದೆ. ಈ ನಕ್ಷತ್ರ ನಾಡಿಯು ನಮ್ಮ ಜೀವನದ ಯಾವುದೇ ಗೊಂದಲಗಳಿಗೆ ಸರಳ ಮಾರ್ಗದರ್ಶನವನ್ನು ನೀಡುವಂತಹ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಪಡೆದುಕೊಳ್ಳಬಹುದಾಗಿದೆ. ಉದ್ಯೋಗ, ವೈವಾಹಿಕ ಜೀವನ, ಹಣಕಾಸಿನ ಪರಿಸ್ಥಿತಿ, ಆರೋಗ್ಯ, ಪ್ರಯಾಣ, ವಿದ್ಯಾಭ್ಯಾಸ, ಆಸ್ತಿ, ವ್ಯಾಜ್ಯ ಮುಂತಾದ ಎಲ್ಲಾ ರೀತಿಯ ವಿಚಾರಗಳನ್ನು ಅತ್ಯಾಧುನಿಕವಾಗಿ ಸಿದ್ಧಪಡಿಸಿರುವ ಆಪ್ ಮೂಲಕ ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ. ನಮ್ಮ ಸನಾತನ ಋಷಿಮುನಿಗಳ ಕೊಡುಗೆಯಾಗಿರುವ ಅಮೃತಕ್ಕೆ ಸಮಾನವಾಗಿರುವ ಈ ಜ್ಯೋತಿಷ ಶಾಸ್ತ್ರವನ್ನು ಕಲಿತು ಜೀವನದಲ್ಲಿ ಉತ್ತಮ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಈ ತರಗತಿಗೆ ಹಿಂದೆ ನೋಂದಾಯಿಸಿ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಂಡುಕೊಳ್ಳಿರಿ. ಹೆಚ್ಚಿನ ಮಾಹಿತಿಗೆ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಪ್ಲಾನೆಟರಿ ಅಸ್ಟ್ರಾಲಜಿಯ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ಪಂಡಿತ್ ಡಾಕ್ಟರ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಎಂದಿನಂತೆ ಜ್ಯೋತಿಷ ಶಾಸ್ತ್ರದ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ವೀಕ್ಷಕರೇ, ನಿಮ್ಮ ಏನೇ ಸಮಸ್ಯೆಗಳಿರ್ಬೋದು, ಯಾವುದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಜ್ಯೋತಿಷ ಶಾಸ್ತ್ರದಲ್ಲಿ ಹಾಗೆ ಪ್ಲಾನೆಟರಿ ಅಸ್ಟ್ರಾಲಜಿಯಲ್ಲಿ ಏನು ಪರಿಹಾರ ಮಾರ್ಗಗಳಿದೆ, ಆ ಪರಿಹಾರ ಮಾರ್ಗಗಳನ್ನು ಸೂಚಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ನೀವು ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಸ್ಕ್ರೀನ್ ಮೇಲಿರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಿ. ಕರೆ ಮಾಡಿದಾಗ ನಿಮ್ಮ ಡೇಟ್ ಆಫ್ ಬರ್ತನ್ನು ಹೇಳಬೇಕಾಗತ್ತೆ. ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಹಾಗೆ ಹುಟ್ಟಿದ ಸ್ಥಳವನ್ನು ಹೇಳಬೇಕಾಗತ್ತೆ. ಆಕಸ್ಮಿಕವಾಗಿ ನಿಮಗೆ ಗೊತ್ತಿಲ್ಲ ಅನ್ನೋದಾದರೆ ನೀವು ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. ಪ್ರಶ್ನಾಶಾಸ್ತ್ರದಲ್ಲಿ 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್, ದಾವಣಗೆರೆಯಿಂದ. ತಮ್ಮ ಹೆಸರು? ದೀಕ್ಷಾ. ಮಗಳ ಹೆಸರು ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆನಾ? ಓಕೆ. ಮಗಳ ಡೇಟ್ ಆಫ್ ಬರ್ತ್? ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಮೇಡಮ್. ಓಕೆ, ಒಂದು ಸಂಖ್ಯೆಯನ್ನ ಹೇಳಿಮ್ಮ. 78. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಜಾಬ್ ಮೇಡಮ್, ಜಾಬ್. ಗುರುಜಿಗಳಿದ್ದಾರೆ, ಮಾತನಾಡಿಮ್ಮ. ನಮಸ್ಕಾರ. ನಮಸ್ತೆ ಗುರುಜಿ. ಜಾಬ್ ಅಲ್ಲಿ ಏನು? ಇಂಜಿನಿಯರಿಂಗ್ BE ಫೈನಲ್ ಇಯರ್ ಓದ್ತಾ ಇದ್ದಾಳೆ, ಇನ್ಫಾರ್ಮೇಶನ್ ಸೈನ್ಸ್ ಗುರುಜಿ. ಅದಕ್ಕೆ ಇವಾಗ ಟೈಮ್ ಹೆಂಗಿದೆ, ಇದು ಪ್ಲೇಸ್ಮೆಂಟ್ ಕ್ಯಾಂಪಸ್ ಆಗುತ್ತೆ. ಈಗ ಟೈಮ್ 8:35. ಅಲ್ಲ, ಗುಡ್ ಟೈಮ್ ಬ್ಯಾಡ್ ಟೈಮ್. ಮತ್ತೆ ಗುಡ್ ಟೈಮ್ ಬ್ಯಾಡ್ ಟೈಮ್. ಗುಡ್ ಟೈಮ್ ಬ್ಯಾಡ್ ಟೈಮ್ ಅಂತ ಏನಿಲ್ಲ. ಟೈಮ್ನ ಗುಡ್ ಮಾಡ್ಕೊಳ್ಳೋದು ನಮ್ಮ ಕೆಲಸ. ಟೈಮ್ ಒಂದೇ ಥರ ಇರುತ್ತೆ. ಸದ್ಯಕ್ಕೆ ಮಂಗಳ ದಶ ಇನ್ನೂ 38 ಆದಮೇಲೆ ಇರುತ್ತೆ. ಈಗ 28ವರೆಗೂ ಸೂರ್ಯ ದಶ ನಡೆಯುತ್ತೆ. 28ವರೆಗೂ ಸೂರ್ಯ ದಶ ಹೇಗಿದೆ ನೋಡೋಣ. ಯಾವಾಗ ಮುಗಿಯೋದು? ನೆಕ್ಸ್ಟ್ ಇಯರ್. ಇವಾಗ ಲಾಸ್ಟ್ ಇಯರ್ ಇದೆ ಗುರುಜಿ. ಇನ್ನ 2 ಸೆಮ್ ಇದೆ. ಇವಾಗ ಶುರು ಆಗಿದೆ ಆಗ್ಲೇ. ಸೊ ಇನ್ನು 2 ಸೆಮ್ ಅಂತಂದ್ರೆ ಇನ್ನೂ ಒಂದು ವರ್ಷ ಆದ್ಮೇಲೆ ಬರ್ತಾ ಇದೆ ಗುರುಜಿ. ಆಗ್ಲೇ ಆಗ್ತಾ ಇದೆ ಮಕ್ಕಳಿಗೆಲ್ಲ. ಆಗ್ತಾ ಇದೆ. ಅದಕ್ಕೆ ಹೆಂಗಿದೆ ಅಂತ, ಟೈಮ್ ಯಾವಾಗ ಚೆನ್ನಾಗಿದೆ ಅಂತ ಅದಕ್ಕೆ ಎಲ್ಲ. ಒಂದು ನಿಮಿಷ. ಇಲ್ಲಿ 8ನೇ ಮನೆ ಸ್ವಲ್ಪ ಅಬ್ಸ್ಟಕಲ್ಸ್ ತರ್ತಕ್ಕಂಥದ್ದು ತೋರಿಸುತ್ತೆ ಯಾವಾಗಲೂ ಕೂಡ. ಇಲ್ಲಿ ನಮಗೆ 10-2 ಕಾಂಬಿನೇಷನು ಮತ್ತು ಮುಂದಿನ ವರ್ಷ ನೋಡಬೇಕು. ಈಗ ಆಫರ್ಗಳು ಬರ್ತಾ ಇದೆ ಅಂತಂದರೆ ತೊಗೊಳ್ಳಿ. ಯಾಕಂದರೆ ನಾವು ಆಫರ್ ಮುಗಿದಾದ್ಮೇಲೆ ನೋಡಬೇಕು ಅಂತಂದರೆ ಆ ಒಂದು ಟೈಮಿಂಗ್ ನೋಡಬೇಕು. ಟೈಮಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೂರ್ಯ 2026 ಮುಂದಿನ ವರ್ಷ ಏಪ್ರಿಲ್ ಆದಮೇಲೆ ನೋಡ್ಬೋದು. 2026 ಆದಮೇಲೆ ಅಕ್ಟೋಬರ್ ಕೂಡ ಬುಧ ಇರತಕ್ಕಂಥದ್ದು. ಬುಧನ ಕಾಂಬಿನೇಷನಲ್ಲಿ 2-8. ಏನು ಟೆನ್ಷನ್ ಇಲ್ಲ. ಟೆಕ್ನಿಕಲ್ ಸೈಡು ಜಾಬ್ ಆರಾಮಾಗಿ ಸಿಗುತ್ತೆ. ಹಾಗೆ ಸೂರ್ಯ ದಶದಲ್ಲಿ 10ನೇ ಮನೆ ತೋರಿಸೋದ್ರಿಂದ ಹೈಯರ್ ಸ್ಟಡೀಸ್ ಮಾಡ್ತಕ್ಕಂಥ ಕಾಂಬಿನೇಷನು ತೋರಿಸ್ತಾ ಇದೆ. ಸ್ವಲ್ಪ ಅಬ್ಸ್ಟಕಲ್, ಸ್ವಲ್ಪ ಸಣ್ಣ ಪುಟ್ಟ ತೋರಿಸ್ತಾ ಇರ್ತಕ್ಕಂಥದ್ದನ್ನು ಸ್ವಲ್ಪ ದೂರಗೊಳ್ಳಬೇಕು ಅಂತಂದರೆ ಒಂದು ತೊಗರಿ ಬೇಳೆನ ಪ್ರತಿ ಮಂಗಳವಾರ ದಾನ ಮಾಡಿ. ಮುಂದಿನ ಕರೆಗೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿಯವರ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ಕಾರ ಮೇಡಮ್, ನಾವು ಹಾಸನದಿಂದ ಕರೆ ಮಾಡ್ತೀವಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್?
ಪ್ರಶ್ನೆಶಾಸ್ತ್ರ ಮೇಡಮ್. ಒಂದು ಸಂಖ್ಯೆಯನ್ನ ಹೇಳಿ ಸರ್. 18. 18. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಕೆಲಸದ ವಿಷಯವಾಗಿ ಕೇಳಬೇಕಾಗಿತ್ತು. ಗುರುಜಿ ಅವರಿದ್ದಾರೆ, ಮಾತನಾಡಿ. ಹೇಳಿ, ಕೆಲಸ ಅಂತಂದರೆ ಏನು ಅಂತ ವಿಚಾರ ಏನು ಹೇಳಿ. ಒಂದು ಸಾಫ್ಟ್ವೇರ್ ಉದ್ಯೋಗದಲ್ಲಿದ್ದೆ ಗುರುಜಿ. ಇವಾಗ ಪ್ರಸ್ತುತ ಬೆಂಚಲ್ಲಿದ್ದೀನಿ. ಇಲ್ಲಿ ಕೆಲಸ ಸಿಗ್ತಲ್ಲ ಅಥವಾ ಹೊರಗಡೆ ಏನಾದ್ರು ಟ್ರೈ ಮಾಡೋದ ಅಂತ. ಎಷ್ಟು ದಿವಸ ಬೆಂಚಲ್ಲಿದ್ದೀರಾ? ಇವಾಗ 1 ವಾರ ಆಯ್ತು ಗುರುಜಿ. 1 ವಾರ. 3 ತಿಂಗಳು ಬೆಂಚಲ್ಲಿ ಇರ್ತಾರಲ್ಲ, ಅವ್ರಿಗೇನು ಮಾಡೋಣ? 1 ವಾರಕ್ಕೆ ಅಲ್ಲಾಡ್ ಹೋಗಿದ್ದೀರಾ? ಅಂದ್ರೆ ಇಲ್ಲೇ ಕೆಲಸ ಹುಡ್ಕೋದ, ಹೊರಗಡೆ ಎಲ್ಲ ಟ್ರೈ ಮಾಡೋದ ಅಂತ. ಇಲ್ಲೇ ಕೊಡ್ತಾರ ಪ್ರಾಜೆಕ್ಟು? ನೋಡ್ತೀನಿ. ವೃತ್ತಿಯಲ್ಲಿ ನಾವು 6ನೇ ಕಸ್ಪ್ ನೋಡ್ತೀವಿ. 11, 12 ಲಾಸ್ಟಲ್ಲಿ 12, 5 ಬಂದಿದೆ ಟೇಸ್ಟಲ್ಲಿ. ಓಕೆ, ಈಗ ಸದ್ಯಕ್ಕೆ ದಶಾಭುಕ್ತಿಗಳು ನೋಡೋಣ. ದಶಾಭುಕ್ತಿ 11, 10, ಭುಕ್ತಿಯಲ್ಲಿ 12 ಬಂದಿದೆ. ಸೂರ್ಯನ ಅಂತರ್ಭುಕ್ತಿ, ಸೂರ್ಯ 2025 ಡಿಸೆಂಬರು, ಶನಿ 25 ಜೂನ್ ಆದಮೇಲೆ ಸಿಗುತ್ತೆ. ಕಾಯ್ತೀರಾ ಅಲ್ಲಿವರೆಗೂ? ಹೊಸ ಕೆಲಸ ಆದರೂ ಅಷ್ಟೇ, ಇಲ್ಲಿರೋ ಪ್ರಾಜೆಕ್ಟ್ ಆದರೂ ಸರಿ, ಜುಲೈ ಒಳಗಡೆ ಸಿಗುತ್ತೆ. ನೆಕ್ಸ್ಟ್ ಮಂತ್ವರೆಗೂ ವೆಯ್ಟ್ ಮಾಡಬೇಕು. 25 ಸ್ವಲ್ಪ ದಾನ ಸಜೆಸ್ಟ್ ಮಾಡ್ತೀನಿ. ಗೋಧಿಯನ್ನು ದಾನ ಮಾಡಿ, ಸ್ವಲ್ಪ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ. 12, 5 ಬಂದಿರತಕ್ಕಂಥದ್ದು ಸೂರ್ಯನಿಂದ ಗೋಧಿನ ದಾನ ಮಾಡಿ, ಒಳ್ಳೆಯದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯುವ ಆಸಕ್ತಿ ನಿಮ್ಮಲ್ಲಿದ್ದರೆ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಬಹುದಾಗಿದೆ. ಈಗಾಗಲೇ ವಿಶ್ವದಾದ್ಯಂತ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿಸ್ತಾ ಇದ್ದಾರೆ. ಹಾಗೆ ತಮ್ಮ ಜೀವನವನ್ನು ಕೂಡ ರೂಪಿಸ್ಕೊಂಡಿದ್ದಾರೆ. ಇನ್ನು 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಡಾಕ್ಟರೇಟನ್ನು ಕೂಡ ಪಡೆದುಕೊಂಡಿರುವಂಥದ್ದು. ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಹಾಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಇದೇ ಮೇ 17ನೇ ತಾರೀಕಿಂದ 107ನೇ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಇದರ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀವು ಗುರುಜಿಯವರಿಂದ ಪಡೆದುಕೊಳ್ಳಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಾವು ಬೆಳಗಾವಿಯಿಂದ ಮಾತಾಡ್ತಾ ಇದ್ದೇವೆ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ನಮ್ಮ ಅಣ್ಣನ ಮದುವೆ ಬಗ್ಗೆ ಪ್ರಶ್ನಾಶಾಸ್ತ್ರ ಕೇಳಬೇಕಿತ್ತು. ಯಾವ್ದಾದ್ರು ಒಂದು ಸಂಖ್ಯೆಯನ್ನ ಹೇಳಿ. 27. 22, 7? 27. ಗುರುಜಿ ಅವರಿದ್ರೆ ಮಾತನಾಡಿಮ್ಮ. 27? ಹೌದ್ರಿ ಗುರುಜಿ. ಸರಿ, 7ನೇ ಮನೆ ನೋಡೋಣ ಏನೇನು ಹೇಳುತ್ತೆ ಅಂತ. 7ನೇ ಮನೆ 11, 5ನೇ ಮನೆ, ಹಾಗೆ 11ನೇ ಮನೆ. ಸ್ವಲ್ಪ 5ನೇ ಮನೆ ಬಂದಾಗ ಅವ್ರಿಗೆ ಸ್ವಲ್ಪ ಮದುವೆ ಮಾಡ್ಕೊಳ್ಬೇಕು ಅನ್ನೋ ಇಚ್ಛೆ ಇರುತ್ತೆ, ಆದರೆ ಸೆಲೆಕ್ಟಿವ್ ಆಗ್ತಾರೆ. ಅಥವಾ ಅವ್ರಿಗೆ ಯಾರಾದರೂ ಇಷ್ಟ ಇರತಕ್ಕಂಥ ಒಂದು ವಿಚಾರದಲ್ಲಿ ಬರ್ತಕ್ಕಂಥದ್ದು 5ನೇ ಮನೆ. ಸ್ವಲ್ಪ ಅದನ್ನು ಬಿಟ್ಟು, ಅಂದರೆ ಯಾವುದಾದ್ರು ಓಕೆ ಅಂತ ಅವ್ರು ಡಿಸಿಷನ್ ತೊಗೊಂಡ್ರೆ ಬೇಗ ಆಗುತ್ತೆ. ಡಿಸಿಷನ್ ತೊಗೊಳ್ಬೇಕು, ಯಾಕಂದರೆ 5ನೇ ಮನೆ ಯಾವಾಗಲೂ ಕೂಡ ಸೆಲೆಕ್ಟಿವ್ ಅಂತ ಕರಿತೀವಿ, ಹೈಲಿ ಸೆಲೆಕ್ಟಿವ್ ಅಂತ ಕರಿತೀವಿ. ಇಂಥದ್ದೇ ಬೇಕು, ಅಂಥದ್ದೇ ಬೇಕು. ಲೈನಲ್ಲಿ ಇದ್ದೀರಾ? ಕರೆ ಕಟ್ಟಾಗಿದೆ. ಯಾವಾಗ ಆಗ್ಬೋದು ಅಂತ ನೋಡೋಣ. ಇಲ್ಲಿ ಕಾಂಬಿನೇಷನಲ್ಲಿ 2ನೇ ಮನೆ 7ನೇ ಮನೆ ಕಾಂಬಿನೇಷನ್ ಬರಬೇಕು. 11ನೇ ಮನೆ ಬರ್ತಾಯಿದೆ. 2ನೇ ಮನೆ 7ನೇ ಮನೆ ಕಾಂಬಿನೇಷನ್ ಅಷ್ಟು ಸ್ಟ್ರಾಂಗ್ ಆಗಿ ಇಲ್ಲ. ಸ್ವಲ್ಪ ಅವರು ಡಿಸಿಷನ್ ಬೇಗ ತೊಗೊಳ್ಬೇಕು ಅಂತ ದಶಾಭುಕ್ತಿ ಅಂತರ್ಭುಕ್ತಿಗಳು ಕಾಂಬಿನೇಷನ್ ಬರ್ತಾಯಿದೆ. ಇವ್ರಿಗೂ ಕೂಡ ಚಂದ್ರ 5ನೇ ಮನೆ ಇರೋದ್ರಿಂದ ಸ್ವಲ್ಪ ಅಕ್ಕಿಯನ್ನು ದಾನ ಮಾಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಗುರುಜಿ, ತುಂಬಾ ಸಂತೋಷ. ಲೈಫ್ ಸಿಕ್ಕಿದ್ದು, ನಾನು ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೆ. ಥ್ಯಾಂಕ್ಸ್ ಮಾ, ಥ್ಯಾಂಕ್ ಯು ಸೋ ಮಚ್. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ನನ್ಗೆ ಅದೇನೆ ಕೆಲಸದ ವಿಚಾರವಾಗಿ. ನನ್ನ ಡೇಟ್ ಆಫ್ ಬರ್ತ್ 5/30/1977. ಇನ್ನೊಂದು ಸ್ವಲ್ಪ ನಿಧಾನವಾಗಿ ಹೇಳಿ. ನಿಮ್ಮ ಡೇಟ್ ಆಫ್ ಬರ್ತ್? 11th of June 1977. 11th of June 1977. ಹುಟ್ಟಿದ ಸಮಯ? 5:30 ಮಾರ್ನಿಂಗ್. 5:30 ಮಾರ್ನಿಂಗ್. ಹುಟ್ಟಿದ ಸ್ಥಳ? ಬ್ಯಾಂಗ್ಳೂರ್ ಮೇಡಮ್. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಅದೇ ಇದು ನನ್ನ ಕೆಲ್ಸದ ವಿಚಾರವಾಗಿ. ತುಂಬಾ ಅಂದ್ರೆ ಒಂದು 6 months ಮಾಡ್ತೀನಿ ಒಂದ್ ಕಡೆ, ಅಂದ್ರೆ ಆಮೇಲೆ ಬಿಟ್ಬಿಡ್ತೀನಿ. ಈಗ ಟೀಚಿಂಗ್ ಪ್ರೊಫೆಷನ್ ಅದೇ ಹೋಗೋಣ ಅಂತ. ಸೊ ಇದು ಹೇಗೆ ಸ್ಟೇಬಲ್ ಆಗಿರತ್ತಾ ಈಗ? ಮತ್ತೆ ಗುರುಜಿ ಅವರಿದ್ದಾರೆ, ಮಾತನಾಡಿಮ್ಮ. ಕಾಳಸರ್ಪ ದೋಷನಾ? ಕಾಳಸರ್ಪ ದೋಷ ಸ್ವಲ್ಪ ಅಸ್ಟ್ರಾಲಜರ್ಸ್ ಹೇಳ್ತಾರೆ ಸರ್. ಅದಕ್ಕೆ ನನ್ಗೆ ಅದೇ ಅದಕ್ಕೇನೇನೋ ಏನು ಮಾಡುತ್ತಂತೆ ಕಾಳಸರ್ಪ ದೋಷ ಇದ್ರೆ? ಅದೇ ಯಾವ್ದ್ರಲ್ಲೂ ಏಳಿಗೆ ಇರಲ್ಲ ಅಂತ ಹೇಳ್ತಾರೆ ಸರ್. ಓಹೋ, ಹಂಗಾರೆ ಭಿಕ್ಷುಕರಿಗೆಲ್ಲ ಪಾಪ ಕಾಳಸರ್ಪ ಯೋಗ.
ಭಿಕ್ಷುಕರಿಗೆ, ಪಾಪ ಗಾಡಿ ತರಕಾರಿ ಮಾರೋರಿಗೆ, ಹೂವು ಮಾರೋರಿಗೆ, ಪಾನಿಪುರಿ ಮಾರೋರಿಗೆ, ಮತ್ತು ಹಾಗೆ ರೋಡಲ್ಲಿ ಕಳೆಕಾಯಿ ಮಾರೋರಿಗೆ, ಮತ್ತು ಇನ್ಯಾರು ಸೆಕ್ಯೂರಿಟಿ ಗಾರ್ಡ್ಗಳಿಗೆ, ಅವ್ರಿಗೆಲ್ಲ ಇನ್ನೇನಿದೆ ಸಂಬಳ ಬಿಟ್ಟರೆ ಏಳಿಗೆನೇ ಇಲ್ವಲ್ಲ. ನಿಮಗಾದರೂ ಅಟ್ಲೀಸ್ಟು ಅಲ್ಲಿ ಇಲ್ಲಿ ಇದ್ದು ಬಂದಿದ್ದೀರಿ, ನಿಮ್ಗೆ ಕಾಳಸರ್ಪ ಯೋಗ ಇದೆಲ್ಲ ನಿಮಗೆ ಥರ್ಡ್ ಕ್ಲಾಸ್ ಲೂಸ್ಗಳು ಅನ್ಸಲ್ವಾ? ಥರ್ಡ್ ರೇಟೆಡ್ ಅನ್ಸಲ್ವಾ? ಯು ಆರ್ ಎಜುಕೇಟೆಡ್ ಅಲ್ವಾ? ಅದು ಏನೋ ಹೇಳ್ತಾರೆ ಜಾತಕ ನೋಡಿ. ಏನೋ ಹೇಳ್ತಾರೆ ಅನ್ನೋದಕ್ಕೆ ವಾಟ್ ಈಸ್ ದಿಸ್ ಪ್ರೋಗ್ರಾಮ್? ದಿಸ್ ಪ್ರೋಗ್ರಾಮ್ ಈಸ್ ಅಬೌಟ್ ಎಜುಕೇಷನ್ ಅಲ್ವಾ? ಹೌದು ಸರ್. ಕಮ್ ಅಂಡ್ ಲರ್ನ್ ಅಂತ ಹೇಳ್ತಾ ಇದ್ದೆ ಅಲ್ವಾ? ಹೌದು. ಇಲ್ಲಿ ಏನಾಗ್ಬಿಟ್ಟಿದೆ, ಈ ಕಾರ್ಯಕ್ರಮ ನಾವು ಹೇಳ್ಕೊಡ್ತೀವಿ ಅನ್ನೋ ಒಂದು ಕಾರ್ಯಕ್ರಮ ಇದು. ಇದರಲ್ಲಿ ಬೇರೆಯವರು ಅವ್ರು ಯಾರಿಗೂ ಹೇಳ್ಕೊಟ್ಟಿಲ್ಲ. ಅವ್ರಿಗೆ ವಿದ್ಯೆ ನೈವೇದ್ಯ. ಅವ್ರಿಗೆಲ್ಲ ಯಾರ್ಯಾರು ಈ ಕಾಳಸರ್ಪ ದೋಷ ಹೇಳ್ತಾರೆ 90 ಅಲ್ಲ 100% ವೇಸ್ಟೇ. ಅವ್ರ ಜೀವನದಲ್ಲಿ ಏನೂ ಓದಿರಲ್ಲ, ಅವ್ರಿಗೆ ಎಜುಕೇಷನ್ ಇರಲ್ಲ, ಪಕ್ಕಾ ಎಜುಕೇಷನ್ ಇರಲ್ಲ. ಎಜುಕೇಷನ್ ಇರೋರು ಕಾಳಸರ್ಪ ದೋಷ ಬಗ್ಗೆ ಮಾತಾಡಲ್ಲ. ಪಾಯಿಂಟ್ ನಂಬರ್ 1. ಕಾಳಸರ್ಪ ದೋಷ ಅಂದರೆ ಏನು? ಎಲ್ಲ ಈ ಒಂದು ಆ್ಯಂಗಲಲ್ಲಿ ನಾವೇನು ಹೇಳ್ತೀವಿ, ರಾಹುಕೇತುಗಳ ಮಧ್ಯದಲ್ಲಿ ಎಲ್ಲ ಗ್ರಹಗಳು ಬರಬೇಕು. ರಾಹುಕೇತುಗಳ ಮಧ್ಯೆ ಎಲ್ಲ ಗ್ರಹಗಳು ಬರಬೇಕು. ಇದು ಇಲ್ಲಿ ಎಲ್ಲ ಗ್ರಹ ಒಂದು ಕಡೆ ಇದ್ದರೆ ಕಾಳಸರ್ಪ ಅಂತ ಕರೀತಾರೆ. ದೋಷ ಅಲ್ಲ, ಯೋಗ ಅಲ್ಲ. ಈಗ ನಾವು ಇಲ್ಲಿ ರಾಹು ಅಥವಾ ಕೇತು ನೋಡಿದಾಗ 27 ಡಿಗ್ರಿಲಿದೆ. ಅಂದರೆ ಒಂದು ಮನೆ 0 ಡಿಗ್ರಿಯಿಂದ 30 ಡಿಗ್ರಿ. ಟೆಕ್ನಿಕಲಾಗಿ ಮಾತಾಡ್ತಾ ಇದ್ದೀನಿ. ಐ ಆಮ್ ಟಾಕಿಂಗ್ ಅಬೌಟ್ ಟೆಕ್ನಿಕಲ್. ಈ ಥರ ಅನ್ಪಡ್ ಜ್ಯೋತಿಷರಿದ್ದಾರೆ. 90% ಆಫ್ ದಿ ಅಸ್ಟ್ರಾಲಜರ್ಸ್ ಆರ್ ಅನ್ಎಜುಕೇಟೆಡ್. 90% ಅನ್ಎಜುಕೇಟೆಡ್ ಅಂತಲೇ ಹೇಳ್ತೀನಿ. ಮಾತಾಡೋದು ಏನು ಬೇಕಾದ್ರೂ ಮಾತಾಡ್ಬೋದು ಅಷ್ಟೇ. ಡ್ರೆಸ್ಸು ನಂಬರ್ 1. ಆಮೇಲೆ ಅಂಥವ್ರನ್ನ ಹುಡ್ಕೊಂಡು ಹೋಗೋರೇ ಜಾಸ್ತಿ. ಈ ನಮ್ಮ ಇದರಲ್ಲಿ ಪಬ್ಲಿಕ್ಕರೋರು ಆ ಡ್ರೆಸ್ ಹಾಕ್ಕೊಂಡು 50 ರೂಪಾಯಿಗೆ ಹೇಳ್ತಾರಲ್ಲ, ಸ್ವಲ್ಪ ನಿಮಗೆ ಅದನ್ನು ಕೂರಿಸ್ಬಿಟ್ಟಿರ್ತಾರೆ. ಸೊ ಇಲ್ಲಿ ನಮಗೆ ಚಂದ್ರನ ಒಂದು ಕಾಂಬಿನೇಷನ್ ನೋಡೋಣ. ಚಂದ್ರ 23 ಡಿಗ್ರಿಲಿದೆ, ಕೇತು 27 ಡಿಗ್ರಿಲಿದೆ. ಅಂದರೆ 27 ಡಿಗ್ರಿ ಅಂದರೆ ಇಲ್ಲಿ ಬರುತ್ತೆ, 23 ಡಿಗ್ರಿ ಅಂದರೆ ಇಲ್ಲಿ ಬರುತ್ತೆ. ಸೊ ಚಂದ್ರ ಈಸ್ ಬಿಹೈಂಡ್ ಕೇತು. ಕೇತು ಒಳಗಡೆ ಎಲ್ಲ ಗ್ರಹಗಳು ಬರಬೇಕು ಅನ್ನೋದು ರೂಲು. ಪಾಯಿಂಟ್ ನಂಬರ್ 1. ಕೇತು ಒಳಗಡೆ ಎಲ್ಲ ಗ್ರಹಗಳು ಬಂದಾಗ ಕಾಳಸರ್ಪ ಅಂತ ಕರೀತಾರೆ. ವೆನ್ ಆಲ್ ದಿ ಪ್ಲ್ಯಾನೆಟ್ಸ್ ಚಂದ್ರ ಈಸ್ ಬಿಹೈಂಡ್. ಪಾಯಿಂಟ್ ನಂಬರ್ 1. ಹಾಗೆ ಜಸ್ಟ್ ಎಂಥ ಹುಚ್ಚು ತಿಕ್ಕಲರು ಅಂದರೆ ಆ ಜ್ಯೋತಿಷರು ಎಂಥ ಹುಚ್ಚರು ಅಂದರೆ, ಜಸ್ಟ್ ಬಿಕಾಸ್ ರಾಹು ಕೇತು ಆಕ್ಸಿಸ್ ಎಲ್ಲ ಒಳಗಡೆ ಇದೆ ಅಂದಿದ ತಕ್ಷಣ ದಟ್ ಈಸ್ ನಾಟ್ ದಿ ಕೇಸ್. ರಾಹು ಕೂತಿರ್ತಕ್ಕಂಥ ಸ್ಥಾನ 5ನೇ ಮನೆ, ಕೇತು 11ನೇ ಮನೆ ಇದೆ. ಸೊ ಭಾವಚಲಿತ ಏನು ಕಲ್ತಿದ್ದಾರೆ ಇವರು? ಭಾವದ ಬಗ್ಗೆ ಏನು ಕಲಿತಿದ್ದಾರೆ ಇವರು? ಯಾವುದೇ ಗ್ರಹ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೂತಿದೆ. 11ನೇ ಮನೆ ಏಕದಶ ಸ್ಥಾನ. ರಾಮಾಯಣದ ಬಗ್ಗೆ, ರಾವಣನ ಬಗ್ಗೆ ಎಲ್ಲ ಮಾತಾಡ್ತಾರೆ. 11ನೇ ಮನೆಯಲ್ಲಿ ಯಾವುದಾದ್ರು ಒಂದು ಗ್ರಹ ಇದ್ದರೆ ಸಾಕು, ಜೀವನ ಅತ್ಯುತ್ತಮವಾಗಿ ಹೋಗುತ್ತೆ ಅಂತ. ಒಂದು ಗ್ರಹ ಸಾಕಂತೆ 11ನೇ ಮನೆಯಲ್ಲಿ. ನವಗ್ರಹಗಳಲ್ಲಿ ಒಂದು ಗ್ರಹ 11ನೇ ಮನೇಲಿ ಕೂತ್ಕೊಂಡ್ರೆ ನಿಮಗೆ ಸಕ್ಸಸ್ ಕೊಡ್ತಾನೆ ಆ ಗ್ರಹ. ಆ ದಶ ಬರಬೇಕು, ಆ ಭುಕ್ತಿಗಳು ಬರಬೇಕು. ಪಾಯಿಂಟ್ ನಂಬರ್ 1. ಸೊ ಇಲ್ಲಿ 2 ಗ್ರಹ 11ನೇ ಮನೇಲಿರೋದ್ರಿಂದ ಲಾಭಸ್ಥಾನದಲ್ಲಿರುತ್ತೆ, ಏನೂ ತೊಂದರೆ ಇಲ್ಲ. ಇನ್ನೂ ನಿಮ್ಮ ವಿಚಾರ ನಾನು ಕೇಳಿ ಪಬ್ಲಿಕ್ಕಿಗೆ ಮಾಡೋಕ್ಕೇನು ಇಂಥದ್ದು ಏನು ಅಂತ ಅವಶ್ಯಕತೆ ಇಲ್ಲ. ಇದಿರಾ ಇಲ್ವೋ ಗೊತ್ತಿಲ್ಲ. ಲೈನಲ್ಲಿ ಬುಧ ದಶೆ ನಡೀತಾ ಇದೆ. ಬುಧ ದಶೆಯಲ್ಲಿ ಇಲ್ಲಿ ನಿಮಗೆ ಚಂದ್ರದಶೆ ನಡೀತಾ ಇದೆ. ಚಂದ್ರದಶೆ ಅದರಲ್ಲಿ ಭುಕ್ತಿ 2026. ಕೇಳಿಸ್ತಾ ಇದೆಯಾ? ಕೇತು ಭುಕ್ತಿ. ಚಂದ್ರದಶ ಹೇಗಿದೆ ನೋಡೋಣ. ನೋಡಿ, ಚಂದ್ರದಶ ಇರ್ತಕ್ಕಂಥ ಒಂದು ಕಾಂಬಿನೇಷನಲ್ಲಿ ಇಲ್ಲಿ ನಮಗೆ 12ನೇ ಮನೆ ತೋರಿಸ್ತಾ ಇದೆ. ಲಾಸ್ ಅಲ್ಲಿ ನಮಗೆ ಆ ಬ್ಲೂ ಕಲರ್ ಅಂದರೆ ದಶ ಅಲ್ಲಿ 12 ಅಂದರೆ ಏನು ಏಳಿಗೆ ಇಲ್ಲ. ಏಳಿಗೆ ಇಲ್ಲದೆ ಇರತಕ್ಕಂಥ ಗ್ರಹ ಯಾವುದು? ಬುಧ. ಅದಕ್ಕೆ ಹೇಳಿದ್ದು ಈ ಕಾಂಪೌಂಡ್ರ್ ಹತ್ರ ಹೋಗ್ಬೇಡಿ, ಹುಟ್ಟು ದರಿದ್ರ ಅವರು. ನಾನು ಕಾಂಪೌಂಡ್ರನ್ನ ಇವತ್ತು ನಾನು ಟೆರರಿಸ್ಟ್ಗೆ ಹೋಲ್ಸೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಷ್ಟೋ ಜನ ಇವರಿಗೆ ಕಾಳಸರ್ಪ ದೋಷ ಇದೆ ಅಂತ ಹೇಳಿ ಅವರ ತಲೆಯಲ್ಲಿ ಹೊಕ್ಕಿದೆ ಅಂತಂದರೆ ಭಯ ಹೊಕ್ಕಿದೆ. ಟೆರರಿಸ್ಟ್ ಅವ್ರು ಏನು ಮಾಡ್ತಾರೆ? ಅವರು ಭಯ ಹೋಗ್ತಾರೆ. ಇದಕ್ಕೆ ಆನ್ಸರ್ ಮಾಡಬೇಕು. ಅವ್ರು ಯಾರ್ಯಾರು ಹೇಳ್ತಾರೆ ಇದಕ್ಕೆ ಆನ್ಸರ್ ಮಾಡಬೇಕು. ಚಂದ್ರದಶದಲ್ಲಿ ಅವರಿಗೆ 12ನೇ ಮನೆ ತೋರಿಸ್ತಾ ಇದೆ. ಅಂದರೆ ನಕ್ಷತ್ರಾಧಿಪತಿ 12ನೇ ಮನೆ ವ್ಯಯದಲ್ಲಿದೆ. ವ್ಯಯ ಅಂತಂದರೆ ಏನು ಮಾಡಿದ್ರು ಕೂಡ ವ್ಯಯ. ಆ ವ್ಯಯ ಯಾವ ಗ್ರಹದಿಂದ ಬಂದಿದೆ? ಬುಧನಿಂದ ಬಂದಿದೆ. ಬುಧ ಈಸ್ ದಿ ಕಲ್ಪ್ರಿಟ್. ನಿಮ್ಮ ಜೀವನದಲ್ಲಿ ಏಳಿಗೆ ಕೊಡದೇ ಇರತಕ್ಕಂಥ ಗ್ರಹ ಬುಧ. ಆ ಬುಧನ ಕಾಂಬಿನೇಷನ್ ನಿಮಗೆ ಚಂದ್ರ ಯಾವಾಗಿಂದ ಚಂದ್ರ ಇದೆ. ಯಾಕೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಿಮ್ಮ ಜಾತಕದ ಬಗ್ಗೆ ಅಂದರೆ ಜನಗಳಿಗೆ ಗೊತ್ತಾಗಲಿ. ಚಂದ್ರದಶ ಶುರುವಾಗಿರ್ತಕ್ಕಂಥ ಕಾಂಬಿನೇಷನ್ನು 2018ರಿಂದ 28ರವರೆಗೂ ಇದೆ. ಮೂನ್ ಸೂರ್ಯ 2018ಕ್ಕೆ ಮುಗೀತು ಸೆಪ್ಟೆಂಬರು. ಅಲ್ಲಿಂದ ಚಂದ್ರ ಶುರುವಾಗಿದೆ 18ರಿಂದ 2028ವರೆಗೂ ಇದೆ. ಆ ಚಂದ್ರನ ಕಾಂಬಿನೇಷನ್ ನೋಡಿದ್ರೆ ಕಂಪ್ಲೀಟ್ಲಿ ಲಾಸ್. ಈಗ ನೀವು ಫಿನಾನ್ಸ್ ತೊಗೊಳ್ಳಿ. ಫಿನಾನ್ಸ್ ಕಾಂಬಿನೇಷನ್ ನಿಮಗೆ ಇಲ್ಲಿ ಸೂರ್ಯದಶದಲ್ಲಿ ಹೈ ಇತ್ತು. ನೀವು ನೋಡ್ಬೋದು, ಇಲ್ಲಿ ಸೂರ್ಯದಶ ಫಿನಾನ್ಸ್ ಅಂತ ಹಾಕಿದ್ದೀನಿ, ದುಡ್ಡಿನ ವಿಚಾರ.
ಸೂರ್ಯದಶದಲ್ಲಿ ಹೈ ಇತ್ತು. ಚಂದ್ರದಶ ಬಂದಾಗ ಬ್ಲೂ ಕಲರ್ ಆಗಿ ಮೀಡಿಯಮ್ ಬಂತು. ಕಾಳಸರ್ಪ ಎಲ್ಲಿಂದ ಮಾಡ್ದ ಪ್ರಾಬ್ಲಮ್ ಇಲ್ಲಿ? ಚಂದ್ರದಶ ಮಾಡಿರೋದು. ಅದಕ್ಕೆ ಹೇಳಿದ್ದು ಗೌರ್ಮೆಂಟ್ ಒಂದು ರೂಲ್ ತರಬೇಕು, ಭಾರತ ಸರ್ಕಾರ ತರಬೇಕು. ಈ ಕರ್ನಾಟಕ ಸರ್ಕಾರ ತರಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲ ದೇ ಆರ್ ಎಗೇನ್ಸ್ಟ್ ಹಿಂದೂಯಿಸಮ್, ಅವರೆಲ್ಲ ಎಗೇನ್ಸ್ಟೇ. ಬೇಕಾದ್ರೆ ಜ್ಯೋತಿಷ್ಯನ ಬ್ಯಾನ್ ಮಾಡ್ತಾರೆ ಹೊರತು ಅದರಲ್ಲೇನೋ ಸತ್ಯಾಸತ್ಯ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿ ಮಾಡಲ್ಲ. ನಮ್ಮ ಭಾರತ ಸರ್ಕಾರ ತರಬೇಕು ರೂಲು. ಯಾರ್ಯಾರು ಅಸ್ಟ್ರಾಲಜರ್ ಇದೆ, ಸರ್ಟಿಫೈಡ್ ಅಸ್ಟ್ರಾಲಜರ್, ಎಲ್ಲದಕ್ಕೂ ಸರ್ಟಿಫಿಕೇಷನ್ ಇದೆ. ಅಸ್ಟ್ರಾಲಜಿಗಿಲ್ಲ ಸರ್ಟಿಫಿಕೇಷನ್, ಯಾರು ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು. ಒಂದು ಇಲ್ಲಿ ಯಾರಾದರೂ ಸೆಕ್ಯೂರಿಟಿ ಅವ್ರಿಗೆ ಕೂರಿಸಿ, ನೋಡಪ್ಪ ಇದು 12 ಮನೆಗಳು ನೋಡ್ಕೋ, ಈಗ ಅಲ್ಲಿಂದ ಲಗ್ನ ನೋಡ್ಕೋ, 2ನೇ ಮನೆ ಅಂದರೆ ಮದುವೆ, 7ನೇ ಮನೆ ಅಂದರೆ ಮದುವೆ, ಅಲ್ಲಿ 2ರಲ್ಲಿ ಏನಾದ್ರು ರಾಹು ಕೇತು ಶನಿ ಅಥವಾ ಮಂಗಳ, ಈ 4 ಗ್ರಹದಲ್ಲಿ ಅಂದರೆ 9ರಲ್ಲಿ 50% ಗ್ರಹಗಳು ಏನಾದ್ರು 2 ಮನೇಲಿ ಕೂತ್ಕೊಂಡ್ರೆ ಮದುವೆ ಚೆನ್ನಾಗಿಲ್ಲ, ಇದು ಸತ್ತೋಗ್ಬಿಡ್ತಾರೆ. ಫುಲ್ಲು ನೆಗೆಟಿವೇ ಹೇಳು. ಟೆರರಿಸ್ಟ್ಗಳು ಹೆಂಗೆ ಟೆರರೈಸ್ ಮಾಡ್ತಾರೆ, ಟೆರರಿಸ್ಟ್ ಥರ ಹೇಳ್ಬಿಡು ಸಾಕು, ಅಷ್ಟೇ. ನಿನ್ನ ಕಾಲು ಮುಗಿದು ಮೇಧಾವಿ ಅಂದ್ಬಿಡ್ತಾರೆ. ಅಂಥ ಕಚಡ ನಾಲಾಯಕ್ ಜ್ಯೋತಿಷಿಗಳೇ ಇರೋದು ಮಾರ್ಕೆಟಲ್ಲಿ. ಈ ರೀತಿ ಯಾವ್ದಾದ್ರು ಟಿ ವಿಲಿ ಮಾತಾಡ್ತಾರೆ ಹಂಗೆ? ಯಾಕಂದ್ರೆ ಅವ್ರು ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಹೋಗಿದ್ದ ಕಡೆ ಎಲ್ಲ ಅದೇ ಹೇಳ್ತಾರೆ. ಅಂದರೆ ವಾಟ್ ಅನಾಲಿಸಿಸ್ ದೇ ಹ್ಯಾವ್ ಡನ್? ಅಸ್ಟ್ರಾಲಜಿಲಿ ದಶಾ ಬಿಟ್ಟರೆ ಹೆಂಗೆ ಅನಾಲಿಸಿಸ್ ಮಾಡ್ತಾರೆ? ಹೌ ಕ್ಯಾನ್ ದೇ ಸೇ? ಚಂದ್ರದಶ ಇಸ್ ದಿ ರನ್ನಿಂಗ್ ಪೀರಿಯಡ್. ಈ ವ್ಯಕ್ತಿದು ಚಂದ್ರದಶ. ಚಂದ್ರ ಈಸ್ ರನ್ನಿಂಗ್ ಹರ್ ಲೈಫ್. ವೇರ್ ಈಸ್ ರಾಹು ಕೇತು ಇನ್ವಾಲ್ವ್ಡ್? ಈ ಒಂದು ಸೈಂಟಿಫಿಕ್ ಅನಾಲಿಸಿಸ್ ಗೊತ್ತಿಲ್ಲದೆ ಇರೋರು ಜ್ಯೋತಿಷ್ಯನ ಹೇಳಿ ಇವತ್ತು ಯಾರು ಕೇಳಿದ್ರು ಜ್ಯೋತಿಷ್ಯ ನಂಬಲ್ಲ, ಅದೆಲ್ಲ ವೇಸ್ಟು, ಕಷ್ಟಪಟ್ಟರೆ ಎಲ್ಲ ಆಗುತ್ತೆ ಇಂಥ ನಮಗೆ ಕನ್ವಿನ್ಸಿಂಗ್ ಆನ್ಸರ್ಗೆ ಬರ್ತಾಯಿದ್ದಾರೆ. ಇವತ್ತು ನಾವು ಅಸ್ಟ್ರಾಲಜರ್ ಅಂದಿದ ತಕ್ಷಣ ಈ ಕಡೆ ಸೈಡ್ ಮೇಲಿಂದ ಕೆಳಗೆ ನೋಡ್ತಾರೆ. ಯಾಕೆ ಹೇಳಿ? ಇಂಥ ತಿಕ್ಕಲರು ಇರ್ತಾರಲ್ಲ, ಕಾಳಸರ್ಪ ದೋಷ ಹೇಳಿ ಸ್ವಲ್ಪ ಲೂಸ್ಗಳಂತ ಕರಿತೀವೋ, ಅವ್ರಿಗೆ ಯಾವ ಭಾಷೆಯಲ್ಲಿ ಬೈದರೂ ಕೂಡ ಅವ್ರಿಗೆ ಕರ್ಮ ಅಂತೂ ಕಟ್ಕೊಳ್ಳುತ್ತೆ ಗ್ಯಾರಂಟಿ. ಈಗ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಒಂದು ಜಾಬ್ಗೆ ಏನೋ ಕಳ್ತನದಿಂದ ಹೋಗಿ ಅಲ್ಲಿ ಸಾಫ್ಟ್ವೇರ್ ಕೆಲಸ ಮಾಡಿಲ್ಲ ಅಂತಂದರೆ ಒದ್ದೋಡಿಸಲ್ವಾ? ಒಂದು ಇಂಜಿನಿಯರಿಂಗ್ ಮಾಡಿದ್ದಾನೆ ಅಂತ ಏನೋ ಸರ್ಟಿಫಿಕೇಟ್ ತೋರಿಸ್ಕೊಂಡು ಬೋರ್ಡ್ ಹಾಕ್ಕೊಂಡು ಹೆಂಗೋ ಇಂಟರ್ವ್ಯೂ, ಅವನ ವಾಕ್ಚಾತುರ್ಯದಿಂದ ಇಂಟರ್ವ್ಯೂ ಸೇರ್ಕೊಂಡು ಒಳಗೆ ಹೋಗಿ ಅವನಿಗೆ ಒಂದು ಕೋಡಿಂಗ್ ಗೊತ್ತಿಲ್ಲ, ಒಂದು ಅಪ್ಲಿಕೇಶನ್ಸ್ ಗೊತ್ತಿಲ್ಲ ಮಾಡೋವಂಥದ್ದು. ಸೊ ಕಂಪ್ನಿಲಿ ನೋಡ್ತಾರೆ, 2 ತಿಂಗಳಾದಮೇಲೆ ಏನು ಇವನು ಪರ್ಫಾರ್ಮೆನ್ಸ್ ಇಲ್ಲ, ಏನೋ ತಪ್ಪು ಮಾಡ್ತಾ ಇದ್ದಾನೆ, ಕಮ್ ಅಂತ ಕರೆದು ಟೇಕ್ ರೆಸಿಗ್ನೇಷನ್, ಗೆಟ್ ಔಟ್, ಸಂಬಳ ಕೊಡೋದೆಲ್ಲ ಒದ್ದೋಡಿಸ್ತಾರೆ ಗೊತ್ತಿಲ್ಲದೆ ಇರೋರು. ಸೊ ನಾವೆಲ್ಲ ಏನು ಮಾಡ್ತಾಯಿದ್ದೀವಿ ಈ ಕರ್ನಾಟಕದಲ್ಲ, ಭಾರತದಲ್ಲಿ ಏನು ಮಾಡ್ತಾಯಿದ್ದೀವಿ? ಸುಮ್ಮನೆ ಯಾರೋ ಒಬ್ಬರು ಹೇಳಿದ್ರು, ಅಲ್ಲೊಬ್ಬರು ಸೂಪರಾಗಿ ಹೇಳ್ತಾರೆ, ಅಲ್ಲಿ ಒಂದು ಗಲ್ಲೀಲಿ ಕೂತಿದ್ದಾರೆ, ಆ ಗಲ್ಲೀಲಿ ಕೂತಿರೋರೆಲ್ಲ ಫಸ್ಟ್ ಡ್ರೆಸ್ ಚೇಂಜ್ ಮಾಡಿರಿ. ನಿಮ್ಮದೆಲ್ಲ ಹಿಂದೂ ಧರ್ಮದ ಡ್ರೆಸ್ ಹಾಕ್ಕೊಂಡು ನೀವೆಲ್ಲ ಹಾಳು ಮಾಡ್ತಾಯಿದ್ದೀರಾ. ಹಿಂದೂ ಧರ್ಮದ ಡ್ರೆಸ್ ಅಂದರೆ ಯಾವುದು? ಈ ಪಂಚೆ, ನಾವೆಲ್ಲ ಹಿಂದೂ ಸನಾತನ ಧರ್ಮ ಅಂತ ತೋರಿಸ್ಕೊಳ್ತೀರ, ಬಾಯಲ್ಲಿ ಬರೀ ಸುಳ್ಳೇ ಹೇಳ್ತಾರೆ. ಜ್ಯೋತಿಷ್ಯನೇ ನಮ್ಮ ಹಿಂದೂ ಧರ್ಮನ ಹಾಳು ಮಾಡೋದು ನಂಬರ್ 1. ಜ್ಯೋತಿಷ್ಯನೇ, ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಅಲ್ಲಿ ಪರಿಹಾರ ಅಂತ ಹೇಳ್ತಾರಲ್ಲ, ಪರಿಹಾರ ಆಗದೇ ಇದ್ದಾಗ ಏನಾಗುತ್ತೆ? ಜಸ್ಟ್ ಥಿಂಕ್. ಮದುವೆ ಆಗಿಲ್ಲ ಅಂತ ಹೋಗಿ ಲಕ್ಷಗಟ್ಟಲೆ ಮದುವೆ ಖರ್ಚು ಮಾಡಿ ಪರಿಹಾರ ಆಗಿಲ್ಲ ಅಂದಾಗ ಯಾರ ಮೇಲೆ ಕೋಪ ಬರುತ್ತೆ ಅವ್ರಿಗೆ? ನಾನು ಹೇಳ್ತಾ ಇರೋದು 2ನೇ ವಿಚಾರನ ತೊಗೊಳ್ಳಿ. ನಾನು ಹೇಳ್ತಾ ಇರತಕ್ಕಂಥ 2ನೇ ವಿಚಾರಗಳನ್ನ ತೊಗೊಳ್ಳಿ. ಅರ್ಥ ಆಯ್ತಾ? 2ನೇ ವಿಚಾರ. 2ನೇ ವಿಚಾರ ಯಾವುದು? ದುಡ್ಡು ಖರ್ಚು ಮಾಡಿರ್ತಾರಲ್ಲ ಆ ವಿಚಾರಗಳನ್ನ ಹೇಳ್ತಾ ಇದ್ದೀನಿ. ಆ ಒಂದು ಕಾಂಬಿನೇಷನಲ್ಲಿ ನೀವು ತೊಗೊಳ್ಬೇಕಾಗತ್ತೆ. ಸೊ ನಾನು ಫೈನಲಿ ಒಂದೇ ಒಂದು ಪಾಯಿಂಟ್ ಹೇಳೋದು, ಜ್ಯೋತಿಷ್ಯ ಸತ್ಯ, ಜ್ಯೋತಿಷಿಗಳು ಸುಳ್ಳು. ನನ್ನನ್ನು ನೀವು ಅಳದಿ ತೂಗಿ ತಕಡೀಲಿ ಹಾಕಿ ತೂಗಿ, ಇವನು ಕರೆಕ್ಟಾಗಿ ಹೇಳ್ತಾನೆ ತೂಗಿ, ಐ ಡೋಂಟ್ ಹ್ಯಾವ್ ಎನಿಥಿಂಗ್. 65,000 ಜನ ವಿದ್ಯಾರ್ಥಿಗಳು ಕಲ್ತಿದ್ದಾರೆ. ಐ ಆಮ್ ಕಾಲಿಂಗ್ ಫಾರ್ ಲರ್ನಿಂಗ್. ನಾನು ನಿಮಗೆ ಇದೇ ಶಾಸ್ತ್ರ 15,000ದಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. 15,000 ಲಕ್ಷಗಟ್ಟಲೆ ಪೂಜೆಗೆ ಆಗ್ತೀರಿ ನೀವೆಲ್ಲ. ದೇವ್ರು ಬಂದು ಇಳಿದು ನಿಮಗೆ ಆಶೀರ್ವಾದ ಮಾಡಿಬಿಡ್ತಾನೆ ಅಂತ ಲಕ್ಷಗಟ್ಟಲೆ. ಅವನ್ಯಾವನೋ ಪಂಚೆದಾರಿ ಅವನೇನೋ ಹಾಕೊಂಬಿಡ್ತಾನೆ, ಇಷ್ಟು ಹಾಕೊಂಬಿಟ್ಟಿರ್ತಾನೆ, ದೇವದ ಥರ ಭೂತದ ಥರ, ಅವ್ರನ್ನ ನಂಬ್ತೀರ. ಇಫ್ ಯು ಆರ್ ಸೋ ಕೀನ್ ಆನ್ ಅಸ್ಟ್ರಾಲಜಿ, ನೀವು ಆ ಜ್ಯೋತಿಷ್ಯ ನಾನು ನಂಬ್ತೀನಿ, ನಾನು ಅದ್ರ ಪ್ರಕಾರನೇ ಹೋಗ್ತೀನಿ, ಪೂಜೆಗಳೇ ಮಾಡಿಸ್ತೀನಿ, ದೇವ್ರ ಮೇಲೆ ನಂಬಿಕೆ ಇದೆ ಅಂತಂದರೆ ಫಸ್ಟ್ ಸಿ ಅಸ್ಟ್ರಾಲಜಿ ಆ್ಯಂಡ್ ಸಿ ಯುವರ್ ಫೇಟ್. ನಿಮ್ಮ ಕರ್ಮಗಳನ್ನ ಫಸ್ಟ್ ನೋಡಿ. ಸರಿಯಾಗಿರ್ತಕ್ಕಂಥ ಸಬ್ಜೆಕ್ಟ್ ಇದರಲ್ಲಿ ಸ್ಟ್ಯಾಂಡರ್ಡೈಸೇಷನ್ ಇಲ್ಲ. ಅದಕ್ಕೆ ನನಗೆ ಇಷ್ಟೊಂದು ಬೇಜಾರಾಗುತ್ತೆ. ಒಂದು ಮೆಡಿಕಲ್ ಫೀಲ್ಡಲ್ಲಿ
ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ಅವ್ನು ಡಾಕ್ಟ್ರೇ ಅಲ್ಲ. ಕ್ವ್ಯಾಕ್ ಅಂತ ಕರೀತಾರೆ, ಕೇಳಿದ್ದೀರಾ ವರ್ಡು? ಕ್ವ್ಯಾಕ್. ಇಟ್ ಈಸ್ ನೋನ್ ಎಸ್ ಕ್ವ್ಯಾಕ್. ಕ್ವ್ಯಾಕ್ ಡಾಕ್ಟರ್ಸ್ ಆ್ಯಂಡ್ ಕ್ವ್ಯಾಕ್ ಅಸ್ಟ್ರಾಲಜರ್ಸ್. ಕ್ವ್ಯಾಕ್ ಡಾಕ್ಟರ್ಸು ಜಸ್ಟು 0.5% ಇರ್ಬೋದು ಅಷ್ಟೇ. ಅಳಲೆಕಾಯಿ ಪಂಡಿತ ಅಂತ ಕರೀತಾರೆ ಅವ್ರನ್ನ. ಕ್ವ್ಯಾಕ್ ಅಸ್ಟ್ರಾಲಜರ್ಸ್ 90% ಇದ್ದಾರೆ. 90% ಸರ್ಟಿಫಿಕೇಷನೇ ಇಲ್ಲ. ನಾವು ಪರಂಪರೆಯಿಂದ ಬಂದೀವಿ. ಪರಂಪರೆಯಿಂದ ಹೇಳ್ಕೊಟ್ಟಿರೋದು ಒಂದೇ ಅವ್ರಿಗೆ, ಹೆದರ್ಸು, ಎಷ್ಟಾಗುತ್ತೋ ಅಲ್ಲಿ ಕಬಳಿಸ್ಕೋ, ಎಷ್ಟಾಗುತ್ತೋ ಅಷ್ಟು ಪೂಜೆಗೆ ಕರೆಸು, ಆಗದೆ ಹೋದ್ರೆ ಅವ್ರ ಕರ್ಮ. ಮಿಕಾನ್ ನೋಡು, ಮಿಕಾ ಎಲ್ಲ ವರ್ಡ್ ಯೂಸ್ ಮಾಡೋದು ಮಿಕಾ. ನಾನು ಕೇಳಿದ್ದೀನಿ ಕಿವಿಲಿ, ಅವ್ರದ್ದೆಲ್ಲ ಒಂದು ಸಮೂಹದಲ್ಲಿ ಒಂದು ವರ್ಡ್ ಯೂಸ್ ಮಾಡ್ತಾರೆ, ಮಿಕಾ ಬಂತಾ ಅಂತ. ಈ ಸ್ಟೇಜಲ್ಲಿ ನಿಂತಿದ್ದೀವಿ ನಾವು. ನಮ್ಮ ಓನ್ ಹಿಂದೂ ಧರ್ಮದಲ್ಲಿರ್ತಕ್ಕಂಥವ್ರು ಈ ಸ್ಟೇಜಲ್ಲಿ ನಿಂತಿದ್ದೀವಿ. 100% ಹೇಳ್ತಾ ಇದ್ದೀನಿ, ಆಲ್ ಆರ್ ಥಗ್ಸ್. ಯಾರು ಏನು ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ 1000 ಜನ ಹಾಳು ಮಾಡಿದ್ದಾರೆ ಅವರು. ಸರ್ಟಿಫಿಕೇಷನೇ ಇಲ್ಲ. ಕಳೆದ 10 ವರ್ಷದಿಂದ ಹೇಳ್ತಾ ಇದ್ದೀನಿ. ಒಬ್ಬರು ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನಾನು ಫೇಮಸ್ಸು, ನಾನು ಪೂಜೆ ಮಾಡಿಸಿದ ತಕ್ಷಣ ಆಗಿದ್ದೀನಿ ಅಂತ ಒಂದು ಸರ್ಟಿಫಿಕೇಟ್ ಕೊಡಲಿ ನೋಡೋಣ. ಅವರಲ್ಲೇ ಇರ್ತಾರೆ 100 ಜನ, 50 ಜನಕ್ಕೆ ಆಗೇ ಇರೋದಿಲ್ಲ ಕೆಲಸ. ಅವ್ರ ಹತ್ರ ಹೋಗೋದೂ ಇಲ್ಲ. ದುಡ್ಡು ಕೊಟ್ಬಿಟ್ಟು ಏನು ಮಾಡಿಬಿಟ್ಟಿರ್ತಾರೆ, ಅವಮಾನ ಆಗಿರುತ್ತಲ್ಲ, ಆಗಿಲ್ಲ ಅಂತ ಅವನ ಹತ್ರ ಏನು ಹೋಗಿ ನಾವು ಕರ್ಮ ಕಟ್ಕೊಳ್ಳೋದಂತ ಈ ಕಡೆ ಸೈಡ್ ಬಂದುಬಿಟ್ಟಿರ್ತಾರೆ. ಫೇಟ್ ಕೆನಾಟ್ ಬಿ ಚೇಂಜ್ಡ್. ಅಸ್ಟ್ರಾಲಜಿಲಿ ಫೇಟ್ ಕೆನಾಟ್ ಬಿ ಚೇಂಜ್ಡ್. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಎಲ್ಲಿವರೆಗೂ ಸಮಸ್ಯೆ ಇದೆ ಈ ಜಾತಕದಲ್ಲಿ, 2028ವರೆಗೂ ಅವ್ರಿಗೆ 12ನೇ ಮನೆ ಇರೋದ್ರಿಂದ ಅಲ್ಲಿವರೆಗೂ ಸಮಸ್ಯೆ ಇದೆಯಮ್ಮ. ರಾಹು ಕೇತುದಲ್ಲ, ಚಂದ್ರದಶ, ಬುಧ ಸರಿ ಇಲ್ಲ, ಬುಧನಿಗೆ ದಾನ ಮಾಡ್ಕೊಳ್ಳಿ. ದಿಸ್ ಇಸ್ ಟ್ರೂ ಅಸ್ಟ್ರಾಲಜರ್. ಫೇಕ್ ಅಸ್ಟ್ರಾಲಜರ್ಸ್ ಹತ್ರ ಹೋಗ್ತಾ ಇದ್ದೀರಾ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮ ಮುಗಿಸುವ ಹಂತಕ್ಕೆ ತಲುಪಿದ್ದೇವೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800 ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800 ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರ್ತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ಣಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.